ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾನುಗೆ ರಜಾ ಇರೋದ್ರಿಂದ ಎಲ್ಲರೂ ಲೇಟಾಗಿ ಹೇಳ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೇಲಿ ತಿಂಡಿ ಆಗ್ಬಿಟ್ಟಿರೋದು. ಸೊ ಈಗ ಸಾನು ಅವ್ರು ಎದ್ದು ಟಿ ವಿ ನೋಡ್ತಾ ಇದ್ದಾರೆ. ಆ್ಯಂಡ್ ರಜಾ ಇರೋದ್ರಿಂದ ನಿನ್ನೆ ಎಲ್ಲರೂ ಹಾಲಲ್ಲಿ ಮಲಗಿದ್ವಿ. ಯಾಕೆ ಅಂದರೆ ನೆನ್ನೆ ರಾತ್ರಿ ಕೂಡ ಟಿ ವಿ ನೋಡಿದ್ದಾರೆ. 10:30, 11, 11:30 ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣನೂ ಟಿ ವಿನೇ. ಇಷ್ಟು ದಿನ ಓದಿ ಓದಿ ಪಾಪ ಸಾಕಾಗಿರತ್ತೆ. ಈಗ ನಾವು ಟಿ ವಿ ನೋಡಬೇಡ ಅಂದರೆ ಮುಗೀತು ಕತೆ. ಅವತ್ತಿಂದ ನಾವು ಕಂಟ್ರೋಲ್ ಮಾಡಿದ್ದೆ ಜಾಸ್ತಿ. ಅದಕ್ಕೆ ಈಗ ಒಂದು ಸ್ವಲ್ಪ ದಿನ ಫುಲ್ಲು ಟಿ ವಿ ನೋಡೋದು ಬಿಟ್ಬಿಡೋದು. ಸೊ ಈಗ ನಾನು ನನ್ನ ಮುಂದಿನ ಕೆಲಸನ ಶುರು ಮಾಡಿದ್ದೀನಿ. ದಟ್ ಈಸ್ ಕ್ಲೀನಿಂಗ್. ಹಬ್ಬದ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಸ್ನೇಹಿತರೆ. ಒಂದೇ ಸಾರಿ ಎಲ್ಲನೂ ಮಾಡೋಕ್ಕಾಗೋದಿಲ್ವಲ್ಲ, ಒಂದೊಂದು ರೂಮ್ ಒಂದೊಂದು ದಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಕಿಚನಿಂದ ಶುರು ಮಾಡಿದ್ದೀನಿ. ಅಂದರೆ ಕಿಚನ್ ಮತ್ತು ಪೂಜಾ ಮನೆ, ಡೈನಿಂಗ್ ಹಾಲ್ ಎಲ್ಲನೂ ಒಂದೇ ಕಡೆ ಇರೋದ್ರಿಂದ ಅಷ್ಟನ್ನು ಮೊದಲು ಮುಗಿಸೋಣ. ರೂಮ್ಗಳು ಮಾಡಿದ್ರು ಓಕೆ, ಮಾಡದೇ ಇದ್ರು ಓಕೆನೆ, ಬಟ್ ಕಿಚನ್, ದೇವ್ರ ಮನೆ ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ದೀನಿ. ಇದು ಡೈನಿಂಗ್ ಹಾಲಲ್ಲಿ ಇರೋದು, ದೇವ್ರ ಮನೆ ಪಕ್ಕನೇ ಇರೋ ಅಂಥ ಕಿಟಕಿ. ಇಲ್ಲೂ ಕೂಡ ಗ್ರಿಲ್ ಹಾಕ್ತೀವಿ ಅಂತ ಹೇಳಿದರು ಈ ಮನೆ ಮಾಡಬೇಕಾದ್ರೆ. ನಾನು ಇಲ್ಲ, ಗ್ರಿಲ್ ಹಾಕಿದ್ರೆ ನನಗೆ ಹೊರಗಡೆ ವ್ಯೂ ಚೆನ್ನಾಗಿ ಕಾಣೋದಿಲ್ಲ, ಒಂಥರ ಏನೋ ಒಂಥರ ಕಂಜೆಸ್ಟೆಡ್ ಅಂತ ಅನಿಸುತ್ತೆ, ಬೇಡ ಅಂದ್ಬಿಟ್ಟು ಇಲ್ಲಿಗೂ ತೆಗೆಸ್ಬಿಟ್ಟೆ. ನನ್ನ ಕಿಚನಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಂಡೋ ಇದೆ, ಅಲ್ಲಿನೂ ತೆಗೆಸ್ದೆ. ಹಾಗೆ ರೂಮಲ್ಲಿ ಈ ರೋಲ್ ಇರೋ ಅಂಥ ಎಲ್ಲ ಕಡೆದೂ ನಾನು ಹಾಕ್ಸ್ಲೇ ಇಲ್ಲ, ಜಸ್ಟ್ ಗ್ಲಾಸ್ ಹಾಕ್ಸಿದ್ದೀನಿ. ಯಾಕಂದರೆ ಬೆಳಕು ಬರಲಿ, ಧೂಳು ಬರೋದು ಬೇಡ ಅಂತ ಹೇಳ್ಬಿಟ್ಟು. ಬೇರೆ ಕಡೆ ಎಲ್ಲಾನು ಗ್ರಿಲ್ ಹಾಕ್ಸಿದ್ದೀನಿ, ಈ ಕಡೆ ಮಾತ್ರ ಯಾಕೆ ಹಾಕಿಸ್ಲಿಲ್ಲ ಅಂದರೆ ಹೊರಗಡೆ ಬಾಲ್ಕನಿ ಇದೆ ಉದ್ದಕ್ಕೂ. ಒಂದು ಕಡೆ ಯುಟಿಲಿಟಿ, 2 ಬಾಲ್ಕನಿ ಇದೆ. ಅಲ್ಲೆಲ್ಲಾನು ನಾವು ಹಾಕ್ಸಿದೀವಲ್ವಾ, ಅಲ್ಲಿ ಸೇಫ್ಟಿಗೆ ಅಂದ್ಬಿಟ್ಟು ಫುಲ್ ಹಾಕ್ಸಿದ್ದೀವಿ. ಸೊ ಅದು ಸೇಫ್ಟಿ ಇದೆಯಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿ ಗ್ರಿಲ್ ಹಾಕ್ಸಿಲ್ಲ. ಇಲ್ಲ ಅಂದರೆ ಹಾಲಲ್ಲಿ, ರೂಮಲ್ಲಿ ಇದೆ. ಒಂದು ರೂಮಲ್ಲಿ 2 ಕಡೆ ಹಾಕ್ಸಿದ್ದೀನಿ, ಇನ್ನೂ ಒಂದು ರೂಮಲ್ಲಿ ಒಂದು ಕಡೆ ಹಾಕ್ಸಿಲ್ವಲ್ಲ, ಇನ್ನೊಂದು ಕಡೆ ಕೂಡ ಹಾಕ್ಸಿದ್ದೀನಿ. ಈಗ ಡೈನಿಂಗ್ ಹಾಲ್ ಮತ್ತು ಕಿಚನ್ ಅಂದರೆ, ಕಿಚನಲ್ಲಿ ನನ್ನ ಕಿಚನ್ ಕ್ಯಾಬಿನೆಟ್ಸ್ ಇರುತ್ತೆ, ಒಳಗಡೆ ಇರೋವಂಥ ಡಬ್ಬಗಳು ಕ್ಲೀನ್ ಮಾಡ್ಕೊಳ್ಬೇಕು. ಈ ಕಡೆ ನನಗೆ ಕಿಟಕಿ, ಬಾಗಿಲು, ಅದು ಮೇನ್. ಇದು ಕಪ್ಪೆ ಚಿಪ್ಪಿನ ಒಂದು ಸ್ಟ್ರಿಂಗ್, ಈ ಥರದ್ದು 10 ತೊಗೊಂಡಿದ್ದೆ ನಾನು. ಇದು ನಾನು ಈ ಮನೆಗೆ ಬರೋ ಮುಂಚೆನೇ ತೊಗೊಂಡಿದ್ದೆ. ಸುಮ್ಮನೆ ಅಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಚೆನ್ನಾಗಿದೆ ಅಂದ್ಬಿಟ್ಟು ಒಟ್ಟಿಗೆ 10 ತೊಗೊಂಡಿದ್ದೆ. ಆ್ಯಂಡ್ ಒಂದು ಹ್ಯಾಂಗಿಂಗ್ ಕೂಡ ತೊಗೊಂಡಿದ್ದೆ. ಮಧ್ಯ ಅದ್ರೊಳಗಡೆ ಲೈಟ್ ಕೂಡ ಹಾಕ್ಬೋದು. ಆದರೆ ಅದು ಹಾಕೋದಕ್ಕೆ ನನಗೆ ಜಾಗನೇ ಸಿಗಲಿಲ್ಲ. ಅಟ್ಲೀಸ್ಟ್ ಇದಾದರೂ ಇರಲಿ ಅಂತ ನೇತಾಕಿದ್ದೀನಿ, ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಆದರೆ ಅದು ಅಷ್ಟೊಂದು ಏನು ಹೈಲೈಟ್ ಆಗೋದಿಲ್ಲ. ಎಲ್ಲಾದರೂ ಬೇರೆ ಕಡೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಯುಟಿಲಿಟಿ ಕೂಡ ಮುಗಿಸ್ಬಿಡ್ತಾ ಇದ್ದೀನಿ ಇವತ್ತೇನೆ. ಅಲ್ಲೇನು ಜಾಸ್ತಿ ಇಲ್ಲ, ಅಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಇದೆ, ಅದರಲ್ಲಿ ನಾನು ಡಿಟರ್ಜೆಂಟ್ಸ್ ಎಲ್ಲನೂ ಇಟ್ಕೊಳ್ತೀನಿ. ಟಾಯ್ಲೆಟರಿ ಐಟಮ್ಸ್ ಎಕ್ಸಸ್ ಏನಿದೆಯೋ ಅದು, ಆ್ಯಂಡ್ ಟೂಲ್ಸ್ ಈ ರಿಪೇರಿಗೆ ಬೇಕಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಇದು ಗ್ಲಾಸು ಹೊಸದಾಗಿ ಹಾಕ್ಸಿದ್ದು, ಈಗ ರೀಸೆಂಟಾಗಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್. ಯಾಕೆ ಅಂದರೆ ಇಲ್ಲಿ ಒಂದು ಅಟಿಕ್ ಇದೆ, ಅದ್ರ ಮೇಲ್ಗಡೆ ಎಲ್ಲ ಬಂದ್ಬಿಟ್ಟು ಪ್ರಾಣಿಗಳು ಮರಿ ಹಾಕೋದು, ಕಸ ಮಾಡೋದು ತುಂಬ ಮಾಡ್ತಾಯಿದ್ರು. ಸೊ ಆಮೇಲೆ ಇದನ್ನು ನಾವು ಕ್ಲೋಸ್ ಮಾಡಿಸಿದ್ದು. ಮೊದಲು ಬೆಳಕಿರಲಿ, ಗಾಳಿ ಬರಲಿ ಅಂತ ಹೇಳ್ಬಿಟ್ಟು ಇದನ್ನು ಓಪನ್ ಬಿಡಿಸಿದ್ವಿ. ಪಕ್ಕದ ಬಾಲ್ಕನಿ ಇದೆ ಅಲ್ವಾ, ಬಾಲ್ಕನಿಯಲ್ಲಿ ಹೇಗೆ ಬರೀ ಗ್ರಿಲ್ ಇದೆ, ಗ್ಲಾಸ್ ಇಲ್ಲ, ಅದೇ ಥರ ಇಲ್ಲೂ ಕೂಡ ಇದ್ದಿದ್ದು. ಆಮೇಲೆ ರಾಜೇಶ ಅಲ್ಲೂ ಹಾಕಿಸ್ಬಿಡೋಣವಾ ಅಂತ ಹೇಳ್ತಾ ಇದ್ರು, ಯಾಕಂದರೆ ಅಲ್ಲಿಂದನೂ ಸ್ಕ್ವಿರಿಲ್ ಬರುತ್ತೆ. ಆದರೆ ನನಗೆ ಅಲ್ಲಿ ಹಾಕ್ಸೋಕೆ ಇಷ್ಟ ಇಲ್ಲ. ಮಳೆ ನೀರು ಬರಬೇಕು, ನಾನು ಅಲ್ಲಿ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಲ್ವ, ನನಗೆ ಬೆಳಕು ಬೇಕು, ಗಾಳಿ ಬೇಕು, ಏನೋ ಒಂಥರ ಕಟ್ಟದಂಗೆ ಆಗುತ್ತೆ, ಬೇಡ ಅಂದ್ಬಿಟ್ಟು ನಾನು ಅಲ್ಲಿ ಇನ್ನೂ ಹಾಕ್ಸಿಲ್ಲ. ನೋಡಬೇಕು ಫ್ಯೂಚರಲ್ಲಿ ಏನಾದರೂ ಮತ್ತೆ ಜಾಸ್ತಿ ಆದರೆ ಕಾಟಗಳು, ನಾವು ಹೊರಗಡೆ ಏನಿಟ್ರೂ ಬಂದು ತಿನ್ನೋದು ಒಂಥರ, ಬಟ್ ಗಲೀಜು ಮಾಡೋದು ಬೇರೆ ಥರ. ಆ ಥರ ಏನಾದರೂ ಆದರೆ ಮತ್ತೆ ನಾವು ಅಲ್ಲೂ ಹಾಕಿಸ್ಬೇಕಾಗತ್ತೆ. ನೀವೆಲ್ಲ ಹಬ್ಬದ ಕ್ಲೀನಿಂಗ್ ಶುರು ಮಾಡಿದ್ರಾ ಅಥವಾ ಮುಗಿಸಿ ಆಯಿತಾ ಆಲ್ರೆಡಿ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ನಿಜ ಹೇಳಬೇಕು ಅಂದರೆ ಸ್ನೇಹಿತರೆ, ಧೂಳು ಹೊಡೆಯೋದು ನನಗೇನು ಅಷ್ಟೊಂದು ತುಂಬ ಇಷ್ಟಪಟ್ಟು ಮಾಡ್ತೀನಿ ಅನ್ನೋ ಥರ ಏನೂ ಇಲ್ಲ. ಬಟ್ ಧೂಳು ನೋಡೋದಕ್ಕೂ ಇಷ್ಟ ಇಲ್ಲ, ಅದಂತೂ ನಾನು ಹೇಳ್ತೀನಿ. ಧೂಳು ನೋಡೋದಕ್ಕೆ ಚೂರು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅವಾಗವಾಗ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಬ್ಬ ಅಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ, ಅವಾಗವಾಗ ಮಾಡಿಕೊಂಡೇ ಇರ್ತೀವಿ. ಬಟ್ ಇವತ್ತು ಡೀಪ್ ಕ್ಲೀನ್, ಎಲ್ಲನೂ ಒಂದೇ ಸಾರಿಗೆ. ಈಗ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಾನ್ ವೆಜ್ ತಿನ್ನೋದಿಲ್ವಾ ಈಗ ಅಂತ ಕೇಳ್ಬೋದು. ನಾನ್ ವೆಜ್ ಈಗ ಏನು ಹೇಳೋದು, ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಮಾಡಬೇಕಾಗತ್ತೆ. ದೇವ್ರ ಮನೆ ಮಾತ್ರ ನಾನು ನಾನ್ ವೆಜ್ ತಿನ್ನೋದನ್ನು ನಿಲ್ಲಿಸಿದ ಮೇಲೇ ಕ್ಲೀನ್ ಮಾಡ್ಕೊಳ್ಳೋದು.
ಇಷ್ಟು ಮಾಡೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಗಿತ್ತು. ನನಗೂ ಕೂಡ ಹೊಟ್ಟೆ ಹಸುವಾಗ್ತಾ ಇದೆ. ಈಗ ಈ ಫ್ರಿಡ್ಜ್ ಒಂದಿದೆ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಲು ಕುಡಿತೀನಿ. ಮೊದಲು ಸಾನುಗೂ ಕೊಟ್ಟಿಲ್ಲ ನಾನಿನ್ನ. ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಲೀನಿಂಗ್ ನಾನು ಸ್ವಲ್ಪ ಇವತ್ತು ರಜಾ ಇದೆಯಲ್ಲ, ಲೇಟಾಗಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದು. ಆಯಿತು, ಅದು ಈಗ ನಾನು ಮನೆ ಕೆಲಸ ನನ್ನ ಡೈಲಿ ರುಟೀನ್ನ ಶುರು ಮಾಡಬೇಕು. ಸೊ ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಗುಡಿಸಿ ಒರೆಸಿ ಸ್ನಾನ ಮಾಡಿ ಬರ್ತೀನಿ. ಇವತ್ತು ನಾನು ತವಾ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಥರನೇ ಇದಕ್ಕೆ ಎಲ್ಲ ಮಸಾಲೆನೂ ಹಾಕಬೇಕು. ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ, ಅದಕ್ಕೆ ನಾವು ತರಕಾರಿ ಮತ್ತು ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ತೀವಿ. ಇದರಲ್ಲಿ ತರಕಾರಿನ ಎಣ್ಣೆಯಲ್ಲೇ ಸಾಟೆ ಮಾಡಿಕೊಂಡು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಮತ್ತೆ ಬಂದಿದ್ದೀನಿ ಸ್ನೇಹಿತರೆ ಕಿಚನ್ಗೆ. ತಿಂಡಿ ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಕೂಡ ಮಾಡಿದೆ. ಈಗ ಮತ್ತೆ ಅಡುಗೆ ಮಾಡೋ ಮುಂಚೆ ಸ್ವಲ್ಪ ಶುರು ಮಾಡೋಣ ಅಂದರೆ, ಬೆಳಗ್ಗೆಯಿಂದ ಬರೀ ನಿಂತ್ಕೊಂಡೇ ಮಾಡಿದ ಕೆಲಸ ಆಯಿತು. ಈಗ ಕೂತ್ಕೊಂಡು ಮಾಡೋಣ ಅಂಥೇಳಿ ಎಲ್ಲ ಡಬ್ಬಗಳನ್ನೂ ತೆಗೆದುಕೊಂಡು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ, ಆರಾಮ್ಸೆ ಕ್ಲೀನ್ ಮಾಡೋಣ ಅಂತ. ಈಗ ಡಬ್ಬಗಳೆಲ್ಲನೂ ಖಾಲಿ ಮಾಡಿ ಅದನ್ನು ತೊಳೆದು ಹೊರಗಡೆ ಇಟ್ಟು ಒಣಗಿಸಿ ಆಮೇಲೆ ಅದಕ್ಕೆ ತುಂಬೋದು ನಮ್ಮ ಮನೇಲಿ ಕಷ್ಟ. ನನಗೆ ಅಷ್ಟೊಂದು ಸ್ಪೇಸ್ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಡಿಟರ್ಜೆಂಟ್ ವಾಟರಲ್ಲಿ, ಸೋಪಿ ವಾಟರಲ್ಲಿ ಬಟ್ಟೆನ ನೆನೆಸ್ಬಿಟ್ಟು ಅದರಲ್ಲೇ ಒರೆಸ್ಕೊಳ್ತೀನಿ. ತುಂಬ ಗಲೀಜಾಗಿರುತ್ತೆ ಅಂತೇನು ಇಲ್ಲ, ನಾನು ಖಾಲಿ ಆದಾಗೆಲ್ಲನೂ ಒಂದೊಂದೇ ತೊಳ್ಕೊಂಡಿರ್ತೀನಿ. ಅದಕ್ಕೆ ಇವತ್ತು ಜಸ್ಟ್ ಎಲ್ಲನೂ ಒರೆಸಿ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಡಬ್ಬ ಇದೆ, ಅದು ಬಾಕ್ಸ್ ತೆಗೆದ್ರೆ ಅದ್ರ ಹಿಂದ್ಗಡೆ ಪ್ಲೇಟ್ಸ್ ನಿಲ್ಸಿದ್ದೀನಿ, ಅದೆಲ್ಲ ಬಿದ್ದೋಗುತ್ತೆ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಅಲ್ಲೇ ಒರೆಸ್ತಾ ಇದ್ದೀನಿ. ಈಗ ಸೆಕೆಂಡ್ ಸೆಟ್ ಆಫ್ ಬಾಕ್ಸಸ್ನ ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ನನ್ನ ಡೈಲಿಗೆ ಏನು ದಿನಸಿ ಸಾಮಾನುಗಳು ಬೇಕೋ ಅದು ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದು ಬಿಟ್ಟರೆ ನಾನು ಏನು ಕೆಳಗಡೆ ದಪ್ಪ ಬಾಕ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಕ್ಸಸ್ ಇರೋದನ್ನು ಅದರಲ್ಲಿ ಇಟ್ಟಿದ್ದೀನಿ. ಹೇಗೆ ಅಂದರೆ, ಯಾರಾದರೂ ಮನೆಗೆ ಬಂದಾಗ ನನ್ನ ಆಬ್ಸೆನ್ಸಲ್ಲಿ ನನಗೆ ಅಡುಗೆ ಮಾಡಿಕೊಡ್ಬೇಕು ಅಂದರೆ ಅವ್ರಿಗೆ ನನಗೆ ಹೇಳೋದಕ್ಕೆ ಈಸಿ ಆಗುತ್ತೆ, ಎಲ್ಲನೂ ಒಂದೇ ರ್ಯಾಕಲ್ಲಿದೆ ನೋಡಿ ಅಂತ. ಈ ಬಾಕ್ಸಸ್ನೆಲ್ಲನೂ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಂದು ಕಿಚನಲ್ಲಿ ಇನ್ನು ಇಂಟೀರಿಯರ್ ಮಾಡಿಸ್ಬೇಕು. ಅದು ಮಾಡಿಸಿದಾಗ ಚೇಂಜ್ ಮಾಡೋಣ ಅಂತ ಇನ್ನೂ ಚೇಂಜ್ ಮಾಡಿಲ್ಲ. ಯಾವುದ್ಯಾವುದು ತೊಗೊಳ್ಬೇಕು ಅಂತ ಎಲ್ಲನೂ ನನ್ನ ವಿಶ್ ಲಿಸ್ಟ್ಗೆ ಹಾಕಿ ಇಟ್ಟಿದ್ದೀನಿ. ಈಗ ಮತ್ತೆ ಕೆಳಗಡೆ ಕೂತ್ಕೊಂಡೆ, ಅದು ಸ್ವಲ್ಪನೇ ಇತ್ತಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ಮಾಡಿಬಿಟ್ಟೆ. ಈಗ ಮಸಾಲೆ ರ್ಯಾಕ್, ಇದರಲ್ಲಿ 16 ಬಾಟಲ್ಸ್ ಹಿಡಿಸುತ್ತೆ. ಎಷ್ಟು ಯೂಸ್ಫುಲ್ ಅಂತ ಹೇಳ್ತೀರಾ? ಅಲ್ಪ ಸ್ವಲ್ಪ ನಮಗೆ ಬೇಕಾಗುತ್ತೆ ಅಷ್ಟೇ. ಈಗ ಮಸಾಲೆ ಡಬ್ಬ ಅಂತ ಇಟ್ಕೊಳ್ತಾರಲ್ವ, ಅದರಲ್ಲಿ 6, 8 ಅಥವಾ 9 ಬಟ್ಲುಗಳಿರುತ್ತೆ. ಅದು ನನಗೆ ಇಡೋದಕ್ಕೆ ಸ್ಪೇಸ್ ಇಲ್ಲ. ಆದರೆ ಈ ರ್ಯಾಕ್ ಸ್ವಲ್ಪ ಜಾಗದಲ್ಲೇ 16 ಬಾಟಲ್ ಹಿಡಿಸಿದೆ. ಸೊ ನನಗಿದು ತುಂಬಾ ಇಷ್ಟ. ಆ್ಯಂಡ್ ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಅಂತೀರಾ? ಸುಮಾರು ವರ್ಷ ಆಯಿತು ತೊಗೊಂಡು ನಾನು, ಒಂದು ಕ್ರ್ಯಾಕ್ ಕೂಡ ಬಂದಿಲ್ಲ, ಅದರ ಶೈನ್ ಕಡಿಮೆ ಆಗಿಲ್ಲ. ನನಗಂತೂ ಇದು ತುಂಬಾ ಇಷ್ಟ. ಅಂದರೆ ಫಸ್ಟ್ ಕ್ವಾಲಿಟಿ ಅಂತಾರಲ್ವಾ, ಬಂದಿದ್ದು ಹೊಸದ್ರಲ್ಲಿ ತೊಗೊಂಡಿದ್ದು ನಾನು. ಆಮೇಲೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಮಾಡ್ತಾ ಮಾಡ್ತಾ ಪ್ರೈಸ್ ಕೂಡ ಕಡಿಮೆ ಮಾಡಿರ್ತಾರೆ. ಇದು ಫಸ್ಟ್ ಟೈಮ್ ತೊಗೊಂಡಾಗ ನನಗೆ 1200 ಏನೋ ಬಿದ್ದಿತ್ತು. ಬಟ್ ಇಟ್ಸ್ ವರ್ತ್ ಬೈಯಿಂಗ್ ಇಟ್ ಅಂತ ನನಗೆ ಈಗಲೂ ಖುಷಿ ಆಗುತ್ತೆ ಇದು ನೋಡಿದಾಗ. ಇದು ಸ್ವಲ್ಪ ಗಲೀಜಾದಂಗೆ ಕಾಣುತ್ತೆ, ಈ ಪೌಡರ್ ಎಲ್ಲ ಬಿದ್ದು ಮಸಾಲೆದು. ಬಟ್ ಒರೆಸಿದ ಮೇಲೆ ಹೊಸ ಥರ ಶೈನ್ ಬರುತ್ತೆ. ಇದನ್ನು ಒರೆಸ್ತಾ ಇದ್ನ, ಅದು ಅಷ್ಟೊಂದು ನೀಟಾಗಿ ಹಳದಿದು ಕಲೆಗಳು ಹೋಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ವಾಶ್ ಮಾಡಿದಾಗ ಅದ್ರ ಒಳಗಡೆ ನೀರು ಹೊಟ್ಟೋಗಿತ್ತು. ಸರಿಯ ನೀರೆಲ್ಲ ಹೊರಗಡೆ ಬರಲಿ ಅಂತ ಬಿಟ್ಟಿದ್ದೆ. ಈಗ ಡಬ್ಬಗಳೆಲ್ಲನೂ ಕೂಡ ಒರೆಸಿ ಅದರೊಳಗಡೆ ಸಾಮಾನೆಲ್ಲನೂ ಹಾಕಿದ್ದೀನಿ. ಇದನ್ನೀಗ ಜೋಡಿಸೋ ಟೈಮು. ಸೊ ಇನ್ ಶಾರ್ಟ್ ಹೇಳಬೇಕಂದ್ರೆ, ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ಆಯಿತು. ಒಳಗಡೆ ಡಬ್ಬಗಳು, ಹೊರಗಡೆಯಿಂದ ಕಿಟಕಿ ಬಾಗಿಲು ಎಲ್ಲ ಕೂಡ ಆಯಿತು. ದೇವ್ರ ಮನೆ ಒಂದು ಬಾಕಿ ಇದೆ. ಸೊ ಅದನ್ನು ನಾಳಿದ್ದು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಇದನ್ನು ಜೋಡಿಸ್ತಾ ಇದ್ದೀನಿ. ಜೋಡಿಸೋದಕ್ಕೆ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ, ಎಲ್ಲ ಪುಡಿಗಳು
ಒಂದು ಕಡೆ. ಅಂಡ್ ಎಲ್ಲ ಮಸಾಲೆಗಳು ನಾನು ಜಾಸ್ತಿ ಯೂಸ್ ಮಾಡೋದು. ಈಗ ಚಕ್ಕೆ, ಲವಂಗ, ಧನಿಯಾ, ಮೆಣಸು ಇಷ್ಟು 4 ನಾನು ಮಸಾಲೆ ಸಾಂಬಾರು ಅಥವಾ ಗೊಜ್ಜು ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಅದನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ. ಮತ್ತೆ ಯಾವ್ದಕ್ ಕಡಿಮೆ ಯೂಸ್ ಮಾಡ್ತೀನೋ ಲೈಕ್ ಮೆಂತೆ, ಏಲಕ್ಕಿ, ಜೀರಿಗೆ, ಸೋಂಪು ಅದೆಲ್ಲ ಕೂಡ ಅದ್ರ ಪಕ್ಕ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದ್ ಕಡೆ ಒಗ್ಗರಣೆಗೆ ಏನೇನ್ ಬೇಕೋ ಸಾಸಿವೆ, ಕಡಲೆಬೇಳೆ, ಅರಿಶಿನ ಅದನ್ನ ಒಂದ್ ಕಡೆ ಇಟ್ಕೊಂಡಿದೀನಿ. ಅಂಡ್ ಇಲ್ಲಿ ಎಲ್ಲೋ ಮಾರ್ಕ್ ಆಗಿದೆ ಅಲ್ವಾ, ಅಂದ್ರೆ ಅಲ್ಲಿ ನಾನು ಅರಿಶಿನ ಇಟ್ಟಿದ್ದೆ ಅಂತ. ಸೊ ಅದನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅರಿಶಿನದ ಡಬ್ಬ ಎಲ್ಲಾ ಕಡೆನೂ ಎಲ್ಲೋ ಎಲ್ಲೋ ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲಿ ಜಾಸ್ತಿ ಮಾರ್ಕ್ ಆಗಿದೆಯೋ ಎಲ್ಲೋ ಕಲರ್ ಅರಿಶಿನದ್ದು ಅಲ್ಲೇ ಹಾಕ್ತಾ ಇದ್ದೀನಿ. ಸೊ ಇವತ್ತಿಗೆ ನನ್ನ ಕ್ಲೀನಿಂಗ್ ಡನ್ ಸ್ನೇಹಿತರೆ. ಸ್ನೇಹಿತರೆ, ಈಗ ಒಂದು ಕ್ಯೂ ಆ್ಯಂಡ್ ಎ ಸೆಷನ್ ಮಾಡಿದ್ದೆ. ಅದರಲ್ಲಿ ಒಂದು ಕ್ವೆಶನ್ ಬಿಟ್ಟೋಗಿತ್ತು. ಅಂದರೆ ಅದು ನನಗೆ ವಿಡಿಯೋ ಕಾಮೆಂಟಲ್ಲಿ ಬಂದಿದ್ದು, ಲಾಂಗ್ ಬ್ಯಾಕ್ ಬಂದಿದ್ದು. ನಾನು ಅದನ್ನು ಅವತ್ತು ಮಾತಾಡೋದು ಮರ್ತೋಗಿದೆ. ಅವತ್ತು ನಾನು ಏನು ಪೋಸ್ಟ್ ಕ್ರಿಯೇಟ್ ಮಾಡಿದ್ನೋ ಅದರಲ್ಲಿ ಏನು ಕ್ವೆಶನ್ಸ್ ಇತ್ತು ಅದನ್ನು ಮಾತ್ರನೇ ಆನ್ಸರ್ ಮಾಡಿದ್ದೆ. ಹಾಗಾಗಿ ಇದು ಹಳೇದು. ನಾನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ, ಆಮೇಲೆ ಮರ್ತೋಗಿದೆ. ಒಂದೇ ಕಾಮೆಂಟಲ್ಲಿ ಮೂರು ಕ್ವೆಶನ್ ಕೇಳಿದ್ದಾರೆ. ಸೊ ಮೊದಲನೇ ಕ್ವೆಶನ್ ಏನು ಅಂದರೆ, ನಾನು ವ್ಲಾಗಿಂಗ್ ಶುರು ಮಾಡೋ ಮುಂಚೆಯಿಂದನೂ ಇಷ್ಟು ಸ್ಟೈಲಿಶ್ ಆಗಿದ್ದ ಅಥವಾ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸ್ಟೈಲಿಶ್ ಆಗಿದ್ದ ಅಂತ ಹೇಳಿಬಿಟ್ಟು. ನನಗನ್ಸುತ್ತೆ ಇವರು ಹೊಸದಾಗಿ ನನ್ನ ಚಾನಲ್ನ ವ್ಲಾಗ್ಸನ್ನು ನೋಡ್ತಾ ಇದ್ದಾರೆ, ಹಾಗಾಗಿ ಈ ಥರ ಡೌಟ್ ಬಂದಿದೆ ಅಂತ ಹೇಳಿಬಿಟ್ಟು. ಯಾಕಂದರೆ ನನಗೆ ಮೊದಲಿಂದನೂ ನೋಡ್ಕೊಂಡು ಬಂದಿರೋರಿಗೆ ಯಾರೂ ನನಗೆ ಈ ಥರ ಏನೂ ಕೇಳಲಿಲ್ಲ. ನಾನು ನನ್ನ ವ್ಲಾಗ್ಸಲ್ಲಿ ನಾನು ಹೇಗಿದ್ದೀನೋ ಹಾಗೇ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಹೊರತು ವ್ಲಾಗ್ಗೋಸ್ಕರ ಚೇಂಜ್ ಮಾಡಿಕೊಂಡು ವ್ಲಾಗ್ ಮಾಡೋದಕ್ಕಾಗಲಿ ನನ್ನನ್ನು ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಕ್ಕಾಗಲಿ ನನಗದು ಇಷ್ಟ ಆಗೋದಿಲ್ಲ. ಆ್ಯಂಡ್ ಅದು ಕಷ್ಟನೂ ಕೂಡ. ಸರಿ, 1 ಸಾರಿ 2 ಸಾರಿ ಅನ್ನೋ ಹಾಗಿದ್ರೆ ಅದು ಈಸಿ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಎವ್ರಿ ಆಲ್ಟರ್ನೇಟ್ ಡೇ ವಿಡಿಯೋ ಪೋಸ್ಟ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂದರೆ ಎವ್ರಿ ಟೈಮ್ ನಾನು ನನ್ನನ್ನು ಚೇಂಜ್ ಮಾಡಿಕೊಂಡು ದಿನಪೂರ್ತಿ ಒಂಥರ ಇತ್ತು, ವ್ಲಾಗ್ ಮಾಡಬೇಕಾದ್ರೆ ಒಂಥರ ಚೇಂಜ್ ಮಾಡ್ಕೊಳ್ಳೋದು ಅದು ಕಷ್ಟ, ತುಂಬ ಕಷ್ಟ. ನನಗೆ ಅಂತಲ್ಲ, ಯಾರಿಗೆ ಆದ್ರೂ ಅದು ತುಂಬ ಕಷ್ಟ. ಸೊ ಈ ಥರ ನಾನು ಮೊದಲಿಂದಾನು ಹೀಗೇನೆ ಇದ್ದಿದ್ದು. ಇದೇ ಥರ ಇನ್ನೂ ಒಂದು ಬಂದಿತ್ತು, ನೀವು ಮನೇಲಿದ್ದಾಗಲೇ ಬೇರೆ ಥರ ಇರ್ತೀರಾ, ಹೊರಗಡೆ ಹೋದಾಗಲೇ ಫುಲ್ ಸ್ಟೈಲಿಶ್ ಆಗಿಬಿಡ್ತೀರಾ ಅಂತ ಹೇಳಿಬಿಟ್ಟು. ಆಬ್ವಿಯಸ್ಲಿ ಅಲ್ವಾ, ಈಗ ಮನೇಲಿದ್ದಾಗ ನಾನು ಆ ಥರ ಬಟ್ಟೆ ಹಾಕ್ಕೊಂಡು ಆ ಥರ ಜ್ಯುವೆಲ್ರಿ ಹಾಕ್ಕೊಂಡು ಕಂಟಿನ್ಯೂ ಮಾಡೋದು, ಅದೇ ಇದರಲ್ಲಿ ಕೆಲಸ ಮಾಡೋದು ನಂಗೆ ತುಂಬಾ ಡಿಫಿಕಲ್ಟು. ನನಗೆ ಏನಿದ್ರು ಈ ಥರ ಫ್ರೀ ಇರಬೇಕು, ಕೂದಲು ಒಣಗಿದ್ರೆ ಈ ಥರ ಜುಟ್ಟಾಕ್ಬಿಡ್ತೀನಿ, ಇಲ್ಲಾಂದರೆ ಎತ್ತು ಕಟ್ಬಿಟ್ಟಿರ್ತೀನಿ ನಾನು. ರಾತ್ರಿ ಹೊತ್ತು ಅಷ್ಟೇ ನನಗೆ ಈ ಥರ ಡ್ರೆಸ್ಗಳಲ್ಲಿ ಮಲಗೋಕ್ಕೆ ಇಷ್ಟ ಆಗೋದಿಲ್ಲ, ನನಗೆ ನೈಟ್ ಡ್ರೆಸ್ಸೇ ಬೇಕು. ಸೊ ಈ ಥರ ಒಂದೊಂದು ಒಕೇಶನ್ಗೆ ಒಂದೊಂದು ನಾನು ಡ್ರೆಸ್ಸನ್ನು ಫಿಕ್ಸ್ ಮಾಡಿದ್ದೀನಿ, ಒಂದೊಂದು ಹೇರ್ ಸ್ಟೈಲು, ಆ್ಯಕ್ಸಸರೀಸ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಹೊರತು ಮನೇಲಿ ಇರಬೇಕಾದ್ರೆ ಸ್ಟೈಲಿಶಾಗಿ ಇರಬಾರ್ದು ಅಂತ ಅಲ್ಲ. ಬಟ್ ನನಗೆ ಕಂಫರ್ಟಬಲ್ ಫೀಲ್ ಆಗೋಲ್ಲ. ಈವನ್ ಹಬ್ಬದ ದಿನ ಕೂಡ ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂದ್ರೂ ಅದನ್ನು ಮೊದಲು ತೆಗೆದಿಟ್ಬಿಟ್ಟು ಆಮೇಲೆ ಬೇಗ ನನ್ನ ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ. ಅದೇ ಸೀರೆಯಲ್ಲಿ ನನಗೆ ಅಡುಗೆ ಮನೆಗೆ ಹೋಗಿ ಏನಾದರೂ ತೊಗೊಳ್ಬೇಕಾದ್ರೆ ತಗ್ಲುತ್ತೆ ಅನ್ನೋದು ಅಷ್ಟೊಂದು ಕಾಶಿಯಸ್ ಆಗಿ ನನಗೆ ಮಾಡೋದಕ್ಕಾಗೋದಿಲ್ಲ. ಸೊ ಇಟ್ ಡಿಫರ್ಸ್, ಆಬ್ವಿಯಸ್ಲಿ ಇಟ್ ಡಿಫರ್ಸ್. ನಾನು ಮನೇಲಿ ನಂಗೆ ಅಷ್ಟೊಂದು ಆಕ್ಸಸರೀಸ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಬಟ್ ನಂಗೆ ಅದೆಲ್ಲ ಹಾಕ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ತೀನಿ. ಈಗ ನಾನು ನನ್ನನ್ನು ತುಂಬ ಟ್ರೆಂಡಿಂಗ್, ತುಂಬ ಸ್ಟೈಲಿಶ್ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಎಸ್ ಸ್ವಲ್ಪ ಅಂದರೆ ನನಗೆ ಅದು ಎಷ್ಟು ಕಂಫರ್ಟೇಬಲ್ ಫೀಲ್ ಆಗುತ್ತೋ ಅಷ್ಟು ಮಾತ್ರನೇ. ಈಗ ರಾಜೇಶ್ ಹೇಳ್ತಾರೆ ನೀ ಸ್ಲೀವ್ಲೆಸ್ ಹಾಕೋ ಪರವಾಗಿಲ್ಲ ಅಂತ, ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ, ಹಾಗಾಗಿ ನಾನು ಸ್ಲೀವ್ಲೆಸ್ ಹಾಕೋದಿಲ್ಲ. ಜೀನ್ಸ್ಗಳು ಅಷ್ಟೇ, ನಾನು ಊರಿಗೆ ಹೋಗ್ಬೇಕಾದ್ರೆ ಯಾವತ್ತಾದರೂ ಹಾಕಿರೋದು ನೋಡಿದ್ದೀರಾ? ನನಗೆ ಅದು ಒಂದೊಂದು ಒಕೇಶನ್ಗೆ ಒಂದೊಂದು ಅಂತ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಅತ್ತೆ ಮಾವ ಏನು ಹಾಕಬೇಡ ಅಂತ ಏನು ಹೇಳಿಲ್ಲ ಅವರು, ನೀನು ಹಾಕ್ಕೊಂಡು ಬರಬೇಡ ಇಲ್ಲಿಗೆ ಅಂತ. ಬಟ್ ನನಗೆ ಅದು ಕಂಫರ್ಟೇಬಲ್ ಫೀಲ್ ಆಗೋಲ್ಲ. ನನಗೇನಿದ್ರು ಜೀನ್ಸು ಸ್ವಲ್ಪ ಹೊತ್ತಿಗೆ ಅಷ್ಟೇ, ಜೀನ್ಸ್ ಆಗಲಿ ಸ್ಕರ್ಟ್ ಆಗಲಿ ಒಂದು ಸ್ವಲ್ಪ ಹೊತ್ತಿಗೆ. ಹೋಲ್ ಡೇ ನೀನು ಜೀನ್ಸಲ್ಲಿರೋ ಅಂದರೆ ನನಗೆ ಶಕೆ ತಡ್ಕೊಳಕ್ಕಾಗೋದಿಲ್ಲ, ಅದನ್ನು ನಾನು ಹೋಲ್ ಡೇ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೊರಗಡೆ ಹೋದಾಗ ಸ್ವಲ್ಪ ಸ್ಟೈಲಿಶ್ ಆಗಿರ್ತೀನಿ, ಮನೇಲಿದ್ದಾಗ ನಾರ್ಮಲ್ ಆಗಿರ್ತೀನಿ. ಆ್ಯಂಡ್ ಮೊದಲು ನಾನು ಹೇಗಿದ್ನೋ ಹಾಗೇ ಈಗಲೂ ಇರೋದು. ಸೊ ಕ್ಯಾಮ್ರಾ ಹಿಂದೆ ಒಂಥರ, ಕ್ಯಾಮ್ರಾ ಮುಂದೆ ಒಂಥರ, ಆ ಥರ ಮೊದಲು ನಾನು ಇಲ್ಲ, ಈಗಲೂ ಇಲ್ಲ, ಮುಂದೆ ಇರೋದು ಇಲ್ಲ. ಸೊ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ.
ಆ್ಯಂಡ್ ಇನ್ನೂ ಒಂದು ಕ್ವೆಶನ್ ಏನಂದರೆ ರಾಜೇಶ್ ಏನು ಮಾಡ್ತಾರೆ ಅಂತ. ಅವರು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದು, ಬಟ್ ಆಮೇಲೆ MS ಸಾಫ್ಟ್ವೇರ್ ಇದರಲ್ಲಿ ಕೋರ್ಸಸ್ ಎಲ್ಲನೂ ಮಾಡಿಬಿಟ್ಟು ಅವರೀಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ MNCಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೂ ಒಂದು ಕೇಳಿದ್ದೇನೆಂದರೆ ನೀವು ಎಲ್ಲಿ ಇರೋದು ಅಂತ. ಎಲ್ಲಿರೋದು, ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಇನ್ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಬ್ಯಾಂಗ್ಳೂರು ನಾರ್ತ್ ಅಂತ ಹೇಳ್ಬೋದು. ಸೊ ಇನ್ನೂ ಅಡ್ರೆಸ್ ಅದೆಲ್ಲ ಏನು ನೆಸಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು. ಇದು ಲಾಂಗ್ ಬ್ಯಾಕ್ ನಾನು ಸ್ಕ್ರೀನ್ಶಾಟ್ ತೊಗೊಂಡಿರೋದು ಮರ್ತೇ ಬಿಟ್ಟಿದ್ದೀನಿ. ಹಾಗಾಗಿ ನಾನು Q&A ಕೂಡ ಮಾಡಿದ್ನಲ್ಲ, ಅದರಲ್ಲಿ ಕೇಳಿರ್ತೀರಾ ಅಂದ್ಕೊಂಡಿದ್ದೆ, ಅದರಲ್ಲಿ ಇರಲಿಲ್ಲ. ಹಾಗಾಗಿ ಇದನ್ನು ಈಗ ಆನ್ಸರ್ ಮಾಡಿದ್ದೀನಿ. ರಾತ್ರಿ ಅಡುಗೆಗೆ ಸ್ನೇಹಿತರೆ ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಅವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಅಲ್ವಾ, ಅದಕ್ಕೆ ಮಸಾಲೆ ಏನೂ ಹಾಕಿರಲಿಲ್ಲ, ಜಸ್ಟ್ ಪ್ಲೇನ್ ಪಲ್ಯ ಮಾಡಿದ್ದೆ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ, ಯಾಕಂದರೆ ಹಾಗಲಕಾಯಿ ನೋಡಿ ಇಷ್ಟೇ ಇರೋದು. ರಾಜೇಶ್ಗೆ ನಾನು ಒಂದು 2 ತೊಗೊಂಡು ಬನ್ನಿ ಅಂದಿದ್ದೆ, ಅವರು 4 ತಂದುಬಿಟ್ಟಿದ್ರು. ಅವತ್ತು ಮಾಡಿ ಒಂಚೂರು ಮಿಕ್ಕಿತ್ತು, ಇನ್ನು 1.5 2 ಮಿಕ್ಕಿತ್ತು. ಅದರಲ್ಲಿ ಅದು ಸಾಕಾಗೋದಿಲ್ವಲ್ಲ ಅಂಥೇಳಿ ಗೊಜ್ಜು ಮಾಡ್ತಾ ಇದ್ದೀನಿ ಮಸಾಲೆ ಹಾಕಿಬಿಟ್ಟು. ಸೊ ಇದಕ್ಕೆ ಮೊದಲು ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆನೇ ಸ್ವಲ್ಪ ಡ್ರೈ ಮಾಡಿರೋ ಹಾಗಲಕಾಯಿ ಇದು, ಸರಿನಾ. ಡ್ರೈ ಮಾಡಿದಾಗ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮಸಾಲೆಗೆ ಕಾಯಿ ತುರಿ, ಜಿಂಜರ್ ಗಾರ್ಲಿಕ್, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು, ಸ್ವಲ್ಪ ಧನಿಯಾ, ಇಷ್ಟನ್ನು ರುಬ್ಕೊಂಡಿದ್ದೀನಿ. ಕ್ವಾಂಟಿಟಿ ನೀವು ಎಷ್ಟು ಜಾಸ್ತಿ ಮಸಾಲೆ ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಬೋದು. ಸ್ವಲ್ಪ ಫ್ಲೇವರ್ಗೆ ಅಂದ್ಬಿಟ್ಟು ಮಸಾಲೆಗಳು ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದು. ಅದನ್ನು ಹಾಕ್ಬಿಟ್ಟು ಈಗ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಗೀತು, ಗೊಜ್ಜು ರೆಡಿ. ಚಪಾತಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ಹಾಗಲಕಾಯಿ ತುಂಬ ಕಹಿ ಅನ್ಸಲ್ಲ, ಗೊಜ್ಜಿರುತ್ತಲ್ವಾ ಅದರ ಜೊತೆ ಚೆನ್ನಾಗಿರುತ್ತೆ. ಸಾನುಗೆ ಹಾಗಲಕಾಯಿ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಅದ್ರಲ್ಲಿ ಸ್ವಲ್ಪ ಕಹಿ ಇರುತ್ತೆ, ಇನ್ನು ಫುಲ್ ತೆಗ್ದಿರಲ್ಲ ನಾನು. ಆದರೆ ಇದರಲ್ಲಿ ಗೊಜ್ಜು ಜೊತೆ ಒಂಥರ ಅದು ಕಹಿ ಸೇರಿಕೊಂಡಾಗ ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ಹಾಗಲಕಾಯಿ ಕೊಡು ಅಂತ ಕೇಳಿ ಹಾಕಿಸ್ಕೊಳ್ತಾಳೆ, ಗೊಜ್ಜು ಜೊತೆ ಅಷ್ಟೊಂದು ಕಹಿ ಅನಿಸೋದಿಲ್ಲ. ಮತ್ತು ಈಗ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.